ಅವ್ರ ಪಕ್ಷ ಅಂತರ್ಶಂಶಿ ಚರ್ಚೆ ನೋ ಚರ್ಚೆ ನಮ್ಮ ಪಕ್ಷಕ್ಕೆ ಹೇಳ್ತಾನೆ ಕೆಲವೊಂದಿಷ್ಟು ಬಿಜೆಪಿ ನಾಯಕರನ್ನು ಈಗ ಉಚ್ಚಾಟನೆ ಮಾಡ್ತಾ ಇದ್ದಾರೆ ಏನ್ ಸರ್ ರಾಜ್ಯದಲ್ಲಿ ಇಲ್ಲ ನೋಡಿ ಪಕ್ಷಕ್ಕೆ ನಾನು ದೊಡ್ಡವಲ್ಲ. ಪಕ್ಷ ತೀರ್ಮಾನ ಯಾವ ತಲೆಬಾಗಬೇಕು, ನಮ್ದು ಏನೋ ಆಗು ಹೋಗೋ ಬಗ್ಗೆ ನಾವು ಮಾತಾಡೋ ಇತಿಮಿತಿಯಲ್ಲಿ ಮಾತಾಡಬೇಕು. ನಾನೇ ಇರ್ಬೋದು, ಯತ್ನ ಇರ್ಬೋದು, ಯಾರೇ ಕುಮಾರ ಮಂಗಳೂರು ಇರ್ಬೋದು. ಪಕ್ಷದ ಶಿಸ್ತಿನಲ್ಲಿ ಮಾತಾಡೋದು ಒಳ್ಳೇದು. ನಾವು ಪಕ್ಷದ ದಾರಿ ಬಿಟ್ಟು ಹೋಗ್ಬಾರ್ದು. ಯಾರೇ ಏನೇ ಇರಲಿ ನಮ್ದು ಎಷ್ಟೇ ನಮ್ಮಲ್ಲಿ ಅಪಸ್ವರ ಎದುರು ಸಹಿತ ನಾವು ಪಕ್ಷ ವೇದಿಕೆ ಮಾತಾಡಬೇಕು. ಕೆಲವೊಂದು ವಿಷಯ ಬಹಿರಂಗ ಮಾತಾಡಿದ್ರೆ ಸ್ವಲ್ಪ ದಾರಿ ತಪ್ಪಿದಾಗ ನಾವು ವಿಚಾರ ಮಾತಾಡಬೇಕು. ಮತ್ತು ಅತಿ ಶೀಘ್ರ ಪಕ್ಷದ ಏನೇ ಆಗಲಿ ಒಳ್ಳೆ ತೀರ್ಮಾನ ಬರ್ತದೆ, ಸಂತೋಷ ಸುದ್ದಿ ಅತಿ ಶೀಘ್ರ ಬರ್ತದೆ. ಪಕ್ಷ ಸಂಘಟನೆ ಮಾಡಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ 22 ಬರುವ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ 130 ಸೀಟು ಗೆದ್ದು. ಅಧ್ಯಕ್ಷರ ಮಾತು ಮಾತ್ರ ನಡೀತಾ ಇದೆ ಬಿಜೆಪಿ. ಇಲ್ಲ, ಹಂಗೆ ಸಂಬಂಧ ಇಲ್ಲ. ನೀವು ತಿಳ್ಕೊಂಡ್ರಿ ಹಂಗೇನಿಲ್ಲ. ಅವ್ರೇನಿಲ್ಲ ಅದೇನು ಹೇಳಕ್ ಬರೋಕ್ಕೆ ಎಲ್ಲಿ ನಮ್ಮ ಚರ್ಚೆ ಮಾಡಿದ್ರು. ನಮಗೂ ಏನು ಹೈಕಮಾಂಡು ಪಕ್ಷದ ಹೈಕಮಾಂಡ್ ನಮಗೇನು ಕಿಮ್ಮತ್ತು ಕೊಟ್ಟಿದ್ದಾರೆ. ನಮ್ಮದು ಚೆನ್ನಾಗಿದೆ, ಒಳ್ಳೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಕೊಡ್ತಾರೆ. ಇಲ್ಲ, ನಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಪಕ್ಷದ ಹೈಕಮಾಂಡ್ ತಿಳಿಸಿದ್ರು ನಮ್ಗೆ ಏನು ಅನಿಸಿಕೆ ಹಿಡಿದ್ವಿ. ಅವರ ಅಂತಿಮ ತೀರ್ಮಾನ ಅವ್ರು ತಗೋತಾರ. ಅದು ಏನು ತಗೋತಾರೋ ಸ್ವಾಗತ ಅದ ಸರ್. ಇನ್ನೂ ಸಹ ನಾಯಕರು ಉಚ್ಚಾಟನೆ ಮಾಡ್ತಾ ಇದ್ದಾರೆ ಅನ್ನೋದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಸರ್ ರಾಜಕೀಯ ವಲಯದಲ್ಲಿ. ಮಾಡಲಿ ಯಾರು ಬೇಕಾದ್ರೆ ಮಾಡ್ಬೋದು. ಅವ್ರ ಕಡೆ ನೋಟಿಸ್ಕೊಂಡು ನಮ್ಮ ಕಡೆ ನೋಡ್ತಾರೆ. ಈಗ ಅವ್ರು ನೋಟಿಸ್ ಕೊಡೋಲ್ಲ, ಬಾಯಿ ಕೂತ್ರು ಅವರು. ಅದಕ್ಕೆ ಅವರು ಉಳಿದಾರೆ. ಮತ್ತು ಅವ್ರದ್ದು ದಾರಿ ತಪ್ಪರೆ ಅವ್ರಿಗೂ ಹೈಕಮಾಂಡ್ ನಿರ್ಣಯ, ಅವ್ರಿಗೂ ಸೂಕ್ತವಾಗಿ ನಿರ್ಣಯ ತಗೋತಾರೆ. ಥ್ಯಾಂಕ್ ಯು ಸರ್. ಈಗ ರಕ್ಷಣಾ ವೇದಿಕೆಯವರು ಅದನ್ನು ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಆ ಹೋರಾಟಕ್ಕೆ ಅಷ್ಟು ಶಕ್ತಿ ತುಂಬಲ್ಲ. ನಮ್ಮೆಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರು ಎಲ್ಲ ಸಂಘಟನೆ ಕುಡ್ಕೊಂಡು ಒಂದು ವಿರೋಧ ಮಾಡಬೇಕು. ನಾವು ಕೈಗಾರಿಕೆ ನೀರು ಕುಡಿದು ವಿರೋಧ ಇಲ್ಲ. ಇಲ್ಲಿಂದ ಯಾಕಪ್ಪ ಹಿಡಿದೂರ ಅಲ್ಲಿ ಹತ್ತು ಆಜುಬಾಜು ಇನ್ನೂ ಬೇಕಾದ ಸೋರ್ಸ್ ಅವ. ಈಗಿನ ಮುಖ್ಯಮಂತ್ರಿ, ಈಗ ನೀರಾವರಿ ಸಚಿವರು ಮನವಿ ಮಾಡ್ಕೋತೀನಿ. ಅಲ್ಲೇ ಸುತ್ತಮುತ್ತಲೇ ಭಾಳಷ್ಟು ನೀರು 60-20 ಟೀಮ್ಸ್ ನೀರು ಸಿಗ್ತದೆ. ನನಗೆ ಗೊತ್ತೈತೆ. ಅದು ನಾನು ಕ್ಲೋಸ್ ವರ್ಕ್ ಹೇಳ್ತೀನಿ. ಕೆಲವೊಂದು ವಿಷಯ ಬಹಿರಂಗ ಪಡ್ಬೋದಲ್ಲ. ಅಲ್ಲೇ ಹುಬ್ಳಿ ಪಕ್ಕದಾಗ ಅವ್ರ ಟೀಮ್ಸ್ ನೀರು ಸಿಗ್ತೈತೆ. ಅದನ್ನು ಹೊಸ ಸ್ಕೀಮ್ ಮಾಡಿ ಸೊಯ್ದಾಗ್ತೈತಿ. ನಾನು ಕರೆದು ಮಾತಾಡಿ ಮುಖ್ಯಮಂತ್ರಿ ಹೇಳ್ತಾನೆ ಎಲ್ಲಿ ನೀರು ಐತೆ ಹೇಳ್ತಾನೆ. ಅಲ್ಲೇ ಹುಬ್ಳಿ ಬಾಜುಕ ಯಾರೋ ಟೀಮ್ಸ್ ನೀರು ಇದಾವೆ. ಸತೀಶ್ ಜಾರಕಿಹೊಳಿ ಅವರ ವಿರೋಧದಿಂದಾನೇ DK ಶಿವಕುಮಾರ್ ಈ ಯೋಜನೆಯನ್ನು ಕೈಗೆತ್ತಿಕೊಂಡ್ರು ಅಂತ